ವೀಕ್ಷಕರೇ, ತಮಗೆಲ್ಲರಿಗೂ ಧರ್ಮದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಲಿಯುಗದ ಪ್ರತ್ಯಕ್ಷ ದೇವನಾದ ವೆಂಕಟೇಶ್ವರ ಸ್ವಾಮಿಯನ್ನ ತಿರುಪತಿಗೆ ಹೋಗಿ ಕಣ್ತುಂಬಿಕೊಳ್ಬೇಕು ಅನ್ನೋದು ಸಾಕಷ್ಟು ಜನರ ಆಸೆಯಾಗಿರುತ್ತೆ. ಆದರೆ ಎಲ್ಲರಿಗೂ ಕೂಡ ತಿರುಪತಿಗೆ ಹೋಗಿ ತಿಮ್ಮಪ್ಪನನ್ನ ದರ್ಶನ ಮಾಡುವುದಕ್ಕೆ ಆಗೋದಿಲ್ಲ. ಹೀಗಾಗಿಯೇ ಭಕ್ತ ಜನರ ಕೋರಿಕೆಗಳನ್ನ ನೆರವೇರಿಸೋದಕ್ಕೆಂದೇ ವೆಂಕಟರಮಣ ಸ್ವಾಮಿಯು ಈ ಕ್ಷೇತ್ರದಲ್ಲಿ ನೆಲೆ ನಿಂತು ಭಕ್ತ ಜನರನ್ನ ಹರಸುತ್ತಿದ್ದಾನೆ. ಹಾಗಾದ್ರೆ ಆ ಕ್ಷೇತ್ರ ಯಾವುದು, ಅಲ್ಲಿನ ವಿಶೇಷತೆಗಳು ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಸ್ನೇಹಿತರೆ, ಏಷ್ಯಾ ಖಂಡದಲ್ಲಿನ ಅತಿ ದೊಡ್ಡ ಏಕಶಿಲಾ ಪರ್ವತವನ್ನ ಹೊಂದಿರುವ ಖ್ಯಾತಿಗೆ ಭಾಜನವಾಗಿರುವ ನಮ್ಮ ಹೆಮ್ಮೆಯ ಮಧುಗಿರಿಯು ಐತಿಹಾಸಿಕವಾಗಿ ಹಾಗೂ ಧಾರ್ಮಿಕವಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಹಿಂದಿನ ಕಾಲದಲ್ಲಿ ಮದ್ದಗಿರಿ ಎಂದೇ ಕರೆಯಲ್ಪಡ್ತಾ ಇದ್ದ ಮಧುಗಿರಿಯಲ್ಲಿ ನಾವು ಹರಿ ಮತ್ತು ಹರನ ಸನ್ನಿಧಾನವನ್ನ ಏಕಕಾಲಕ್ಕೆ ಕಣ್ತುಂಬಿಕೊಳ್ಳಬಹುದಾಗಿದ್ದು, ಮಧುಗಿರಿಯ ವೆಂಕಟರಮಣ ಸ್ವಾಮಿಯ ದೇವಸ್ಥಾನವು ಭಾರತದಲ್ಲಿರುವ ತಿಮ್ಮಪ್ಪನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಸುಮಾರು 500 ವರ್ಷಗಳಷ್ಟು ಇತಿಹಾಸವನ್ನ ಹೊಂದಿರುವ ಈ ದೇವಾಲಯವನ್ನ ಮಧುಗಿರಿಯ ಪಾಳೆಗಾರರು ನಿರ್ಮಿಸಿದರೆಂದು ಹೇಳಲಾಗುತ್ತೆ. ಗೋಪುರ, ಗರ್ಭಗೃಹ, ಬಲಿಪೀಠ, ಧ್ವಜಸ್ತಂಭ ಹಾಗೂ ಪ್ರದಕ್ಷಿಣಾ ಪಥಗಳನ್ನ ಈ ಆಲಯವು ಒಳಗೊಂಡಿದೆ. ಈ ದೇಗುಲದಲ್ಲಿರುವ ಗರುಡ ದೇವನನ್ನ ದರ್ಶನ ಮಾಡಿದ್ರೆ ಪುಣ್ಯ ಲಭಿಸುತ್ತೆ ಎಂಬ ನಂಬಿಕೆಯು ಜನಜನಿತವಾಗಿದೆ. ಇನ್ನು ಆಲಯದ ಗರ್ಭಗುಡಿಯಲ್ಲಿ ನಾವು ಶಂಖಚಕ್ರಧಾರಿಯಾಗಿ ಪ್ರಸನ್ನವದನಾಗಿ ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭವ್ಯ ಮೂರ್ತಿಯನ್ನ ಕಣ್ತುಂಬಿಕೊಳ್ಳಬಹುದಾಗಿದ್ದು, ಸುಮಾರು 6 ಅಡಿ ಎತ್ತರ ಹಾಗೂ 4 ಅಡಿ ಅಗಲವಾಗಿರುವ ಸ್ವಾಮಿಯ ವಿಗ್ರಹವು ಸಂಪೂರ್ಣವಾಗಿ ಶಿಲಾಮಯವಾಗಿದೆ. ಇಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ವೆಂಕಟರಮಣ ಸ್ವಾಮಿಯನ್ನ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಪ್ರತಿರೂಪವೆಂದೇ ಭಾವಿಸಲಾಗಿದ್ದು, ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ತಿರುಪತಿಗೆ ಭೇಟಿ ನೀಡಿದಷ್ಟೇ ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಅಲ್ಲದೆ ಭಕ್ತರೊಬ್ಬರ ಕನಸಿನಲ್ಲಿ ಸ್ವಾಮಿಯು ಕಾಣಿಸಿಕೊಂಡು, ನಾನು ಸೀಮಾಂಧ್ರ ಪ್ರದೇಶದ ಮಡಕಶಿರಾ ಕೆರೆಯಲ್ಲಿ ಮುಳುಗಿ ಹೋಗಿದ್ದೇನೆ, ನನ್ನನ್ನ ಕೆರೆಯಿಂದ ಎತ್ತಿಕೊಂಡು ಬಂದು ಮಧುಗಿರಿಯಲ್ಲಿ ಸ್ಥಾಪಿಸು ಎಂದು ಆದೇಶವನ್ನ ನೀಡಿದರ ಪರಿಣಾಮ ಈ ದೇಗುಲದಲ್ಲಿ ವೆಂಕಟರಮಣ ಸ್ವಾಮಿಯನ್ನ ಪ್ರತಿಷ್ಠಾಪಿಸಲಾಯಿತು ಅಂತ ಹೇಳಲಾಗುತ್ತೆ. ಇಷ್ಟು ಮಾತ್ರವಲ್ಲದೆ ಈ ಕ್ಷೇತ್ರದಲ್ಲಿ ಪದ್ಮಾವತಿ ಅಮ್ಮನವರು ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ಗುಡಿಗಳನ್ನ ಕೂಡ ನಾವು ಕಣ್ತುಂಬಿಕೊಳ್ಳಬಹುದಾಗಿದೆ. ಅಲ್ಲದೆ ಆಲಯದ ಪ್ರಾಂಗಣದಲ್ಲಿ ಆಂಜನೇಯ ಸ್ವಾಮಿಯನ್ನ ನಾವು ನೋಡಬಹುದಾಗಿದ್ದು, ಸ್ವಾಮಿಯ ಪಾದದ ಬಳಿ ಶ್ರೀಚಕ್ರವಿದೆ. ಸಾಮಾನ್ಯವಾಗಿ ದೇವಿಯ ಪಾದದ ಬಳಿ ನಾವು ಶ್ರೀಚಕ್ರವನ್ನ ನೋಡುತ್ತೇವೆ, ಆದರೆ ಇಲ್ಲಿ ಆಂಜನೇಯ ಸ್ವಾಮಿಯ ಪಾದದ ಬಳಿ ಶ್ರೀಚಕ್ರವಿರೋದು ಅತ್ಯಂತ ವಿಶೇಷ ಸಂಗತಿಯಾಗಿದೆ. ಆರ್ಥಿಕ ಸಮಸ್ಯೆ, ವಿದ್ಯಾಭ್ಯಾಸ ಸಮಸ್ಯೆ, ಹೀಗೆ ಯಾವುದೇ ಸಮಸ್ಯೆಗಳಿದ್ರೂ ಶ್ರೀಚಕ್ರ ಸಹಿತನಾಗಿ ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇರುವ ಇಲ್ಲಿನ ಆಂಜನೇಯ ಸ್ವಾಮಿಯ ಬಳಿ ಬಂದು ಭಕ್ತಿಯಿಂದ ಬೇಡಿಕೊಂಡ್ರೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತದೆ ಅಂತ ಹೇಳಲಾಗುತ್ತೆ. ಮಧುಗಿರಿಯ ವೆಂಕಟರಮಣ ಸ್ವಾಮಿಯ ಮಹಿಮೆಯು ಅಪಾರವಾಗಿದ್ದು, ಸರ್ವಾಲಂಕೃತ ಭೂಷಿತನಾದ ಸ್ವಾಮಿಯನ್ನ ಕಣ್ತುಂಬಿಕೊಳ್ಳೋದೇ ಬದುಕಿನ ಸುಕೃತಗಳಲ್ಲಿ ಒಂದಾಗಿದೆ. ಮಾಘ ಮಾಸದಲ್ಲಿ ಈ ಕ್ಷೇತ್ರದಲ್ಲಿ ಬಹು ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವವನ್ನ ನೆರವೇರಿಸಲಾಗುತ್ತೆ. ಆ ಸಮಯದಲ್ಲಿ ಕರ್ನಾಟಕ ರಾಜ್ಯವಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯದಿಂದಲೂ ಭಕ್ತರು ಆಗಮಿಸಿ ಸ್ವಾಮಿಯ ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಪ್ರತಿ ವರ್ಷವೂ ವೈಕುಂಠ ಏಕಾದಶಿ, ರಥಸಪ್ತಮಿ ಹಾಗೂ ನವರಾತ್ರಿ ಉತ್ಸವಗಳನ್ನ ಈ ದೇಗುಲದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ನಿತ್ಯವೂ ಪಂಚರಾತ್ರಗಮನ ಪದ್ಧತಿಯಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತಾ ಇದ್ದು, ಶನಿವಾರದಂದು ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಈ ಪುಣ್ಯ ಕ್ಷೇತ್ರವನ್ನ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಸಂದರ್ಶಿಸಬಹುದಾಗಿದೆ. ಭಕ್ತಾದಿಗಳು ಅಭಿಷೇಕ ಸೇವೆ, ತುಳಸಿ ಅರ್ಚನೆ, ಸಹಸ್ರನಾಮಾರ್ಚನೆ ಇನ್ನು ಮೊದಲಾದ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಮನಸ್ಸಿಗೆ ಅತ್ಯಂತ ಸಂತೋಷವನ್ನ ನೀಡುವ ವೆಂಕಟರಮಣ ಸ್ವಾಮಿಯ ಈ ದೇಗುಲವು ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣದಲ್ಲಿದೆ. ವೆಂಕಟರಮಣ ಸ್ವಾಮಿಯ ದೇವಾಲಯದ ಸಮೀಪದಲ್ಲಿಯೇ ಶಿವನಿಗೆ ಮುಡಿಪಾಗಿರುವ ಶ್ರೀ ಮಲ್ಲೇಶ್ವರ ಸ್ವಾಮಿಯ ದೇವಾಲಯವಿದ್ದು, ಇಲ್ಲಿಗೆ ಭೇಟಿ ನೀಡಿದ್ರೆ ಹರಿ ಮತ್ತು ಹರರಿಬ್ಬರ ಕೃಪಾ ಕಟಾಕ್ಷವನ್ನ ಪಡೆದುಕೊಂಡು ಬರಬಹುದಾಗಿದೆ.
ಮಧುಗಿರಿಯು ಬೆಂಗಳೂರಿನಿಂದ 106 ಕಿಲೋಮೀಟರ್, ಕುಣಿಗಲ್ನಿಂದ 86 ಕಿಲೋಮೀಟರ್, ತುಮಕೂರಿನಿಂದ 47 ಕಿಲೋಮೀಟರ್ ದೂರದಲ್ಲಿದ್ದು ಮಧುಗಿರಿಯು ಉತ್ತಮವಾದ ರಸ್ತೆ ಸಂಪರ್ಕವನ್ನು ಹೊಂದಿದೆ. ಸಾಧ್ಯವಾದರೆ ನೀವು ಕೂಡ ಜೀವಮಾನದಲ್ಲಿ ಒಮ್ಮೆ ಈ ಪುಣ್ಯ ಕ್ಷೇತ್ರವನ್ನ ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.